ಕೈಲಾ ಚೆನ್ನಪ್ಪ. ಓಹೋ, ಏನ್ ಕುಮಾರಣ್ಣ ಈಗ ತಾನ ಹಿಂಗ್ ಹೋಗಿದ್ದೆ ಆಗ್ಲೇ ವಾಪಸ್ ಬಂದಿದ್ಯಾ? ಒಂದ್ಸಾರಿ ನಿನ್ ಶಾಪಕ್ ಬಂದೋದ್ರೆ ಬರ್ತಾನೆ ಇರ್ಬೇಕು ನನ್ ಕರ್ಮ ಕಾಂಡ. ಯಾಕೇನಾಯ್ತು ಮೊಬೈಲ್ಗೆ? ಮೊಬೈಲ್ ರಿಪೇರಿ ಮಾಡಕ್ ಬರುತ್ತಾ? ಏನಣ್ಣ ಹಿಂಗನ್ಬಿಟ್ಟೆ? ಅಲ್ಲ, ಮಾಮೂಲಿ ಚೈನಾ ಸೆಟ್ ಮಾಡ್ತಾ ಇದ್ದು ನಾನು, ಅಂತದ್ರಲ್ಲಿ ಇಷ್ಟ ದೊಡ್ಡ ಅಂಗಡಿ ಇಟ್ಟಿದೀನಿ ಅಂದ್ರೆ ನಿಮ್ಮಂತ ಕಸ್ಟಮರ್ಗಳು ಬರೋದು ಹೋಗೋದ್ರಿಂದ ತಾನೇ ಸಾಧ್ಯ. 6 ಹೊತ್ತಿದ್ರೆ 9 ಬರುತ್ತೆ, 9 ಹೊತ್ತಿದ್ರೆ 6 ಬರುತ್ತೆ. ನಿಜ ಹೇಳು, ನಿಂಗೆ ಮೊಬೈಲ್ ರಿಪೇರಿ ಮಾಡಕ್ ಬರುತ್ತೋ ಹೆಂಗೆ? ಈ ಸೆಟ್ಟಾ ಕೊಡಿ ಇಲ್ಲಿ. ಓ ಈ ಸೆಟ್ಟಾ? ಇದ್ ರಿಪೇರಿ ಮಾಡ್ಬೇಕಾದ್ರೆ ನಾನ್ ಸೋಫಾ ಮೇಲೆ ಹಂಗೆ ಕಾಲ್ ಕಿಸ್ಕೊಂಡ್ ಮಲ್ಗಿದ್ನ. 6 9 ತರ ಕಾಣ್ತಾ ಇತ್ತು, 9 6 ತರ ಕಾಣ್ತಾ ಇತ್ತು. ಈಗ ಸ್ಟೇಡಿಯಂಗ್ ನಿಂತ್ಕೊಂಡ್ ರಿಪೇರಿ ಮಾಡ್ತೀನಿ, ನೀ ಸಾಯಂಕಾಲ ಬಾಣ ಕೊಡ್ತೀನಿ. 10,000 ಕೊಟ್ಟು ನಿನ್ನ ಹತ್ರ ಮೊಬೈಲ್ ತಗೊಂಡೆ, 2 ತಿಂಗಳಾಯ್ತು, ಒಂದ್ ಕಾಲು ಮಾಡಕ್ ಆಗ್ಲಿಲ್ಲ. ಹೇಳಿದ್ನಲ್ಲಣ್ಣ ಸಂಜೆ ಕೊಡ್ತೀನಿ, ಓಡ್ ಬಾ. ಏನೋ ಮಾಡಿ ಸಾಯೋಗು ಕರ್ಮ ಕಾಂಡ. ಸತ್ತೋದ್ಮೇಲೆ ಯಾವನ್ ರಿಪೇರಿ ಮಾಡೋದು? ಓ ಹಾಯ್ ಮಾಮ್, ಏನ್ ವಿಷಯ? ಲವ್ ಚೀಚಿ ರೆಡಿ ಆಯ್ತಾ? ನಿಮ್ದೆ ಬೆವ್ರು ಸುರ್ಸ್ಕೊಂಡ್ ಮಾಡ್ತಾ ಇದೀನಿ ತಂದೆ. ಬಂದ್ಬಿಡು, ಸಂಜೆ ರೆಡಿ ಇರುತ್ತೆ. ಮುಗಿಲಿಲ್ಲ ಅಂದ್ರೆ ನಾನ್ ನಿನ್ ಮುಗಿಸ್ಬೇಕಾಗತ್ತೆ. ಆಯ್ತಾಯ್ತು. ಮತ್ತೆ ಆಮೇಲೆ ಟ್ರೈನ್ ಆಯ್ತಮ್ಮ. ಆಯ್ತಾಯ್ತು, ಡೌ ಮುನ್ಸಾಮಿ, ಬಾ ಬಾ. ಮೊಬೈಲ್ ರೆಡಿ ಆಯ್ತಂತ? ನಾವು ಹೋಗೋ ಅಷ್ಟ್ರಲ್ಲಿ ರೆಡಿ ಆಗತ್ತಂತೆ. ಸರಿ, ಗಾಡಿ ತೆಗೀರಿ, ಲೇಟ್ ಆಯ್ತು. ಒಂದ್ ನಿಮಿಷ ಬರ್ತೀನಿ. ಒಂದ್ ನಿಮಿಷ, ಸ್ವಲ್ಪ ನಿಮ್ ಮೊಬೈಲ್ ಕೊಟ್ಟು ಹೋಗಿ. ಯಾರ ಸೊಟ್ಸೋಮ ಬೆಡ್ ಮನೆಗ? ಹೌದು, ನಿಮ್ಗೇನಾದ್ರೂ ಪ್ರಾಬ್ಲಮಾ? ನೀವು ಮಾತಾಡೋದ್ರಲ್ಲಿ ನನ್ಗೇನು ಪ್ರಾಬ್ಲಮ್ ಇಲ್ಲ. ಟಾಯ್ಲೆಟ್ಗೆ ಹೋಗ್ಲಿಲ್ಲ ಅಂದ್ರೆ ನನಗ್ ಪ್ರಾಬ್ಲಮ್. ನೀವು ಮಾತಾಡಿ. ಲೈನ್ ಸಿಗ್ತಾ? ನಂಬರ್ ಬಿಸಿ ಬರ್ತಾ ಇದೆ. ಓಹೋಹೋ, ಯಾರೋ ಭಯಂಕರ ಬಿಸಿ ಮನುಷ್ಯ ಇರಂಗಿದಾನೆ. ಸರಿ ಹೋಯ್ತು, ತಗೊಳ್ಳಿ. ಇಟ್ಕೊಂಡಿರಿ, ಯಾವಾಗ ಲೈನ್ ಸಿಗುತ್ತೆ ಯಾರಿಗ್ ಗೊತ್ತು. ಟ್ರೈ ಮಾಡ್ತಾ ಇರ್ಬೇಕು, ಮಾಡ್ತಾ ಗಾಡಿ ಇರ್ಬೇಕು. ತೆಗಿತೀರಾ? ಆಯ್ತು, ನಡೀರಿ ಹೋಗ. ಹಲೋ, ನಡೀರಿ. ಗಾಡಿ ಈ ಕಡೆ ಓ ಇದೆ. ಹೌದಲ್ವಾ, ಕನ್ಫ್ಯೂಸ್ ಆಗೋಗ್ಬಿಟ್ಟೆ. ಯಾಕಿಂಗ್ ಅದೇ. ಬನ್ನಿ ಕುತ್ಕೊಂಡ್ರ. ಹಿಡ್ಕೊಳಲ್ಲ ಅಂದ್ರೆ ಕಷ್ಟ ನೋಡಿ, ಅದಕ್ಕೆ ಹೇಳಿ. ಒಂದ್ ನಿಮಿಷ ಇಳಿರಿ. ಯಾಕ್ರಿ? ಇಳಿರಿ, ಒಂದ್ ನಿಮಿಷ ಇರಿ ಅರ್ಜಿ. ಅಯ್ಯೋ, ಈಗ ತಾನೇ ಹೋಗ್ ಬಂದ್ರಲ್ಲ. ಅಯ್ಯೋ ಅದೆಲ್ಲ ಇರ್ರಿ. ರೀ 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 ಹಲೋ, ಅಲ್ಲ ರೀ. ಅಮ್ಮ, ಏನಕ್ ಮರ ಹತ್ತಿದ್ದೀರಾ? ಆಪಲ್ ತಿನ್ನೋಣ ಅನಿಸ್ತು. ಲೂಸ್, ಅದು ಮಾವಿನ ಮರ. ಅಯ್ಯೋ ರಾಮ, ನನ್ ಜೋಬಲ್ ಆಪಲ್ ಇಟ್ಕೊಂಡ್ ಕೂತಿದ್ದೀನಲ್ಲ ನೋಡಿ. ಯಾಕೆ ಮಾವಿನ ಮರದಲ್ಲಿ ಆಪಲ್ ತಿನ್ಬಾರ್ದ? ಆಕ್ಚುಲ್ ಆಗಿ ಏನಾಯ್ತು ಅಂತಂದ್ರೆ, ನೀವು ಕೋಪ ಮಾಡ್ಕೊಂಡು ಹೊಟ್ಟೋದ್ರಲ್ಲ, ಅವಾಗ ನಿಮ್ಗೆ ಖುಷಿ ಮಾಡೋಣ ಅಂತ ಒಂದ್ 2 ಆಪಲ್ ತಗೊಂಡ್ ಬಂದೆ. ಜೋಬಲ್ ಇಟ್ಕೊಂಡೆ, ಮರ್ತೋಗ್ಬಿಟ್ಟೆ. ಮುಟ್ ನೋಡ್ದೆ ಸಿಕ್ತು, ಅದಕ್ಕೆ ತಿಂದೆ. ನೋಡಿದ್ರ, ನಿಮ್ ಟ್ರೈನ್ ಇರೋದು 6 ಗಂಟೆಗೆ. ಅಲ್ಲಿವರೆಗೂ ನಿಮ್ನ ಖುಷಿಯಾಗಿ ಇಟ್ಟಿರ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ಹೆಂಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ. ಆಮೇಲೆ ನೀವು ಬೆಂಗಳೂರಿಗೆ ಹೋಗ್ಬಿಟ್ಟು ಮೈಸೂರು ಜನ ತುಂಬಾ ಬೋರಪ್ಪ ಅಂತ ಹೇಳ್ಬಾರ್ದಲ್ವಾ? ನೀವು ಒಂಥರ ಜಿಲೇಬಿ ತರ ಸುತ್ತಿ ಬಳಸಿ ಮಾತಾಡಿದ್ರು ಸ್ವೀಟ್ ಆಗಿ ಮಾತಾಡ್ತೀರಾ. ನಾನ್ ಜಿಲೇಬಿ ತರನ? ಸರಿ ಬನ್ನಿ, ನೀವು ಹತ್ತಿ. ಬೇಡ, ಸ್ಕರ್ಟ್ ಹಾಕೊಂಡಿದ್ದೀನಿ. ರೀ, ಕುದ್ರೇನೆ ಸುಲಭವಾಗಿ ಹತ್ತಿದ್ದೀರಾ, ಇನ್ನು ಮಾವಿನ ಮರ ಹತ್ತಕ್ಕಾಗಲ್ಲ. ಬನ್ರಿ, ಬೆಂಗಳೂರಲ್ಲಿ ಇಂತ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಮಾವಿನ ಮರ ಹತ್ತ ಆಪಲ್ ತಿನ್ನೋಣ. ನಿಮ್ ಚಾಲೆಂಜ್ ಬೇಡ, ಏನು ಬೇಡ, ಬನ್ನಿ ಹೋಗೋಣ. ಚಾಲೆಂಜ್ ಮಾಡಕ್ ನಾವೇ ಚಾಲೆಂಜಿಂಗ್ ಸ್ಟಾರ. ಬನ್ರಿ. ಯಾಕ್ರೋ ಏನಕ್ರೋ ಸಿಎಂ ನ ಸೀಟಿಂದ ಇಳಿಸೋ ಅಪೋಸಿಷನ್ ಲೀಡರ್ ಆಡ್ದಂಗ್ ಆಡ್ತಾ ಇದ್ರಲ್ಲ, ಯಾರ ಇವರೆಲ್ಲ? ಯಾರ ಪಾರ್ಟಿ ಕಡೆಯವರು ನೀವೆಲ್ಲ? ಮೇಲಿದ್ದು ಅಂದ ಕೆಳಗೆ ಯಾಕೋ ಇಳಿಸ್ತಿದ್ರಿ? ಎಲ್ಲಿದ್ರು? ತುಂಬಾ ಹೈಟ್ ಅಲ್ಲಿ ಇದೆಯೋ ಅದು? ಹೈಟ್ ಕಮ್ಮಿ ಇದ್ದಿದ್ರೆ ನಾವ್ ಯಾಕೆ ನಿನಗೆ ಹೇಳ್ತಾ ಇದ್ವಿ, ತಕ್ಕೊಡಣಯ್ಯ. ಲೋ, ಹಂಗಲ್ಲ ಕಣ್ರು, ಇವತ್ತಾನೆ ಮರ ಹತ್ತಿದೆ, ಮತ್ತೆ ಹತ್ತಕ್ ಸುಸ್ತಾಗುತ್ತೆ. ಅಣ್ಣಯ್ಯ ತಕ್ಕೊಡಣಯ್ಯ. ರೀ, ಶಾಕ್ ಹೊಡಿಯತ್ತೆ, ರಿಸ್ಕ್ ತಗೋಬೇಡಿ. ಅಕ್ಕೋ ಸುಮ್ನೆ ಇರಾಕ, ಆಗೋ ಕೆಲ್ಸಕ್ಕೆ ಅಡ್ಡ ಬರ್ಬೇಡ. ಅಣ್ಣಯ್ಯ ನೀ ತಕ್ಕೊಡಣಯ್ಯ. ರಿಕ್ವೆಸ್ಟ್ ಮಾಡ್ತಾರೆ. ಟ್ರೈ ಮಾಡ್ತೀನಿ. ಮಾತ್ ಕೇಳ್ರಿ. ಬೇಡ ರೀ ಅಣ್ಣಯ್ಯ, ಹತ್ತು. ರೀ, ಬೇಡ
ರೀ ಮಾತಾಡ್ರಿ. ರೀ ಏನಾಯ್ತ್ರಿ? ಅಯ್ಯೋ ಮಾತಾಡ್ತಾನೆ ಇಲ್ವಲ್ಲ ರೀ. ಕಣ್ಬಿಡ್ರಿ ರೀ ಪ್ಲೀಸ್ ರೀ. ಹೀಗ್ ಮಾಡ್ತಾರ ಯಾರಾದ್ರೂ? ರೇ ಹೆಂಗಿತ್ತು ಚಮಕ್ಕ? ಹಲೋ ಹಲೋ, ಟೆನ್ಷನ್ ಆದ್ರ? ಹಲೋ ರೇ ನೀವು ಟೆನ್ಷನ್ ಆದ್ರಿ ತಾನೆ? ಆದ್ರ ಇಲ್ವಾ? ಸುಳ್ಳು ಹೇಳ್ಬೇಡಿ ಹೇಳಿ. ನನಗೆ ಗೊತ್ತು ಕಣ್ರಿ, ನಿಮ್ ಮುಖ ನೋಡಿದ್ರೆ ನಂಗೆ ಗೊತ್ತಾಗತ್ತೆ. ನಮಗ್ ತೀರಾ ಹತ್ರವಾಗಿರೋರು ಸಡನ್ ಕಣ್ಣು ಕಾಣ್ದಿರೋ ದೂರ ಹೋಗ್ಬಿಟ್ರೆ ಯಾರ್ ತಾನೇ ಟೆನ್ಷನ್ ಆಗಲ್ಲ ಅಲ್ವಾ? ನೋ, ನಾನೇನು ಟೆನ್ಷನ್ ಆಗ್ಲಿಲ್ಲ. ರೇ ಸುಳ್ಳು ಹೇಳ್ತಾ ಇದ್ದೀರಾ. ನೋಡಿ ಚೂರ್ ಬೆವರು, ಆ ಮುಖದಲ್ಲಿರೋ ಆತಂಕ. ಎಲ್ಲಿದೆ? ಏನು ಇಲ್ವಲ್ಲ. ಅಲ್ಲ ರೀ, ಕಣ್ಣು ಕಾಣ್ದಿರೋ ಕಣ್ಣಿನ ಒರೆಸೋದು ತುಂಬಾ ಕಷ್ಟ ಅಂತ ನನಗೂ ಗೊತ್ತು. ನೀವು ಟೆನ್ಷನ್ ಆದ್ರ ಇಲ್ವಾ? ನೀವು ಸುಳ್ಳು ಹೇಳ್ಬೋದು, ಆದ್ರೆ ನಿಮ್ ಮುಖ ಮಾತ್ರ ಸುಳ್ಳು ಹೇಳಲ್ಲ. ನೀವು ಟೆನ್ಷನ್ ಆದ್ರ ಇಲ್ವಾ? ಹೌದು, ನಾನ್ ಟೆನ್ಷನ್ ಆದೆ. ಹಂಗ ಒಪ್ಕೋಬೇಕು. ಗುಡ್ ಹೇಳಿ. ಯಾಕೆ ಟೆನ್ಷನ್ ಆದ್ರೆ ಹೇಳಿ. ಹೇಳ್ರಿ ಪ್ಲೀಸ್, ಹೇಳಿ ಪ್ಲೀಸ್. ಹೇಳ? ಹೇಳಿ. ಹೇಳಲೇಬೇಕಾ? ಹ್ಞೂನ್ರಿ, ಪ್ಲೀಸ್ ಹೇಳಿ, ಪ್ಲೀಸ್ ಜಲ್ದಿ ಹೇಳಿ. ನಾನ್ ನಿಮ್ಮನ್ನ ನಂಬಿ ಇಷ್ಟು ದೂರ ಬಂದಿದ್ದೀನಿ, ಗೊತ್ತಿಲ್ಲದೆ ಇರೋ ಊರಿಗೆ ಬಂದಿದ್ದೀನಿ. ನೀವು ಸೈಲೆಂಟ್ ಆಗಿ ಟಿಕೆಟ್ ತಗೊಂಡ್ಬಿಟ್ರೆ ನನ್ನ ಸ್ಟೇಷನ್ ಯಾರು ಡ್ರಾಪ್ ಮಾಡ್ತಾರೆ? ಮೇಲೆ ನೋಡಿ ಸ್ವಲ್ಪ ಹಾಕೊಡಿ ಸರ್. ಯೋ, ಮೀಟ್ರು ಓಡಿದ್ರು ತಾನೆ, ಮೀಟ್ರು ಮೇಲ್ ಕೊಡೋದು ತಗೊಳಯ್ಯ. ಗಂಜೂಸ್ ನನ್ ಮಗ ಎಲ್ಲಿಂದ ಬರ್ತಾರೆ ಅಂತ. ಯಾರ್ರಿ ನೀವು? ಪ್ಯಾಸೆಂಜರ್. ಅದಕ್ಕೆ ಹೇಳ್ದೆ ಬಂದ್ ಒಳಗ್ ಕೂತ್ಕೊಂಡ್ಬಿಡದ? ಬಾಡಿಗೆ ಆಟೋ ತಾನೆ? ಹೌದು. ಏನೀಗ? ಅದಕ್ಕೆ ಯಾಕೆ ಟೆನ್ಷನ್ ತಗೊಳ್ತೀಯ? ಗಾಡಿ ಸ್ಟಾರ್ಟ್ ಮಾಡು. ಎಲ್ಲಿಗೆ ಹೋಗ್ಬೇಕ? ನಾನು ಹೇಳ್ತಾ ಇರ್ತೀನಿ, ನೀನ್ ಹೋಗ್ತಾ ಇರು. ಅಯ್ಯ ಸ್ವಲ್ಪ ಅರ್ಥ ಆಗಂಗ್ ಹೇಳ್ರಿ. ಮೈಸೂರ್ನ ಸುತ್ತಬೇಕು ಕಣಯ್ಯ, ಕರ್ಕೊಂಡೋಗು. ಅಯ್ಯ ರೇ, ತಲೆ ಗಿರ ಅಂತ ಸುತ್ತಬೇಕು, ಹಂಗ ಸುತ್ತಿಸ್ತೀನಿ. ನನ್ ತಲೆ ಸುತ್ತುತ್ತೋ ನಿನ್ ತಲೆ ಸುತ್ತುತ್ತೋ ನೋಡೇ ಬಿಡೋಣ. ಗಾಡಿ ತೆಗಿ. ಹಲೋ, ನಾ ಹುಟ್ಟಿರೋದೇ ಆಟೋದಲ್ಲಿ. ಆಟೋ ಹಚ್ಚು. ಹಗಲು ರಾತ್ರಿ ಊಟ ಇಲ್ದಂಗೆ ಸುತ್ತಾ ಇರ್ತೀನಿ, ಗೊತ್ತಾ? ನನ್ ಜೊತೆ ಸುತ್ತಿಲ್ವಲ್ಲ, ನಡಿ. ಆಯ್ತಾಯ್ತು ಸರ್, ಸ್ವಲ್ಪ ಇಳಿಯವಾಗ ನೋಡಕ್ ಕೊಡಿ ಸರ್. ನೋಡೋಣ ನಡಿ. ನಾನು ಹೇಳೋವರೆಗೂ ಎಲ್ಲೂ ನಿಲ್ಸ್ದೆ, ಹೋಗ್ತಾ ಇರು. ಮೈಸೂರಿಗೆ ಫಸ್ಟ್ ಟೈಮ್? ಹೌದು ಸರ್. ಒಳ್ಳೆ ಗಿರಾಕಿ ಸಿಕ್ತು. ಅಯ್ಯ ಸರ್, ಎದ್ದೇಳಿ ಸರ್. ಅಯ್ಯ ರೀ, ಏನ್ ಆಟ ಆಡ್ತಾ ಇದ್ದೀರಾ? ಸಾರಿ ಕಣಪ್ಪ, ನೀನ್ ಹೋಗಪ್ಪ. ಅಯ್ಯ ರೀ, ಏನ್ ಮಧ್ಯಾಹ್ನ ಕುಡ್ಬಿಟ್ಟು ಒಳ್ಳೆ ಎಂಟಿ ಮೇಲೆ ಬಿದ್ದಾಗ ಬೀಳ್ತಾ ಇದ್ದೀರಲ್ಲ. ಇವತ್ತೇನು ಬರೀ ಕುಡುಕ್ರೆ ಸಿಗ್ತಾ ಇದ್ದಾರಲ್ಲ. ಏನು ಇಲ್ಲಪ್ಪ, ಸಾರಿ ಕೇಳಿದ್ನಲ್ಲ, ನೀನೇನು ಬೇಜಾರು ಮಾಡ್ಕೊಂಬೇಡ, ಹೋಗ್ತಾ ಇರೋ. ಏನ್ ನೀವೇ ಆಗ್ಲಿಂದ ಸಾರಿ ಕೇಳ್ತಾ ಇದ್ದೀರಲ್ಲ, ಅವನೇನ್ ಮಾತಾಡೋದಿಲ್ವಾ? ಅವ್ನ್ ಮಾತಾಡಲ್ಲ, ನೀವು ನಡೀರಿ ಸರ್. ಯಾಕಯ್ಯ ಗಾಡಿ ನಿಲ್ಲಿಸ್ದೆ? ಮೊದ್ಲು ಅವನು ಕೆಳಗಿಳಿದು ಸಾರಿ ಕೇಳಿದ್ರೆ ನನ್ ಗಾಡಿ ಅಲ್ಲಾಡೋದು. ಸುಮ್ನೆ ಪ್ರಾಬ್ಲಮ್ ಮಾಡ್ಬೇಡ, ಗಾಡಿ ತೆಗಿ. ಆಗಲ್ಲ, ಮೊದ್ಲು ತಪ್ಪಾಯ್ತು ಅಂತ ಕ್ಷಮೆ ಕೇಳಲಿ ಅವನು. ಯೋ, ಅವ್ ಕ್ಷಮೆ ಕೇಳಕ್ ಆಗಲ್ಲ. ಯಾಕೆ ಕೇಳಕ್ ಆಗಲ್ಲ ಅಂದೆ? ಸತ್ತೋಗವ್ನೆ. ಅಯ್ಯಯ್ಯೋ, ಸತ್ತೋಗವ್ನ? ಹೆಂಗ್ ಸತ್ತ? ಕೊಲೆ ಆಗವ್ನೆ. ಕೊಲೆನಾ? ಯಾರ್ ಮಾಡಿದ್ರು? ಅದೆಲ್ಲ ನಿನ್ಗೆ ಬೇಕಾಗಿಲ್ಲ, ಗಾಡಿ ತೆಗಿ. ಇಲ್ಲ, ಯಾರ್ ಕೊಲೆ ಮಾಡಿದ್ರು ಅಂತ ಹೇಳಿದ್ರೇನೆ ನಾ ಗಾಡಿ ತೆಗಿಯೋದು. ನಾನೇ ಕಣೆ ಕೊಲೆ ಮಾಡಿದ್ದು. ನೀನೇನಾ ಕೊಲೆ ಮಾಡಿದ್ದು? ಅಣ್ಣ, ಈ ಆಂಗಲ್ ಅಲ್ಲಿ ನಾನು ಯೋಚನೆನೇ ಮಾಡ್ಲಿಲ್ಲ ಅಣ್ಣ. ಹೆಣ ಸಕ್ಸಕ್ಕೆ ನನ್ನ ಆಟೋನೇ ಬೇಕಾಗಿತ್ತ ನಿನ್ಗೆ? ಆಂಬುಲೆನ್ಸ್ಗೂ ಟ್ಯಾಕ್ಸಿಗೂ ಬೇಜಾನ್ ದುಡ್ಡು ಕೇಳಿದ್ರು, ಅದಕ್ಕೆ ನಿನ್ ಗಾಡಿ ಹತ್ತಿಸ್ದೆ. ಬೇಡಣ್ಣ, ಹೋಗ್ಬಿಡೋಣ. ಸರಿ, ಓಕೆ. ಅಯ್ಯೋ ಅಣ್ಣ, ಏನ ಬಾರಣ್ಣ, ಹಂಗೆ ಹೋಗ್ತಾ ಇದೆಯಲ್ಲ, ಎಣ ತಗೊಂಡೋಗೋಣ. ಆ ಎಣ ನನಗ್ ಬೇಡ, ನೀನೇ ಇಟ್ಕೋ. ಅಯ್ಯಯ್ಯ, ನನ್ಗೆ ಯಾಕಣ್ಣ? ನನ್ ಕುಟುಂಬ ತಗೊಂಡಣ್ಣ, ನಿನ್ ಕಾಲ್ ಇಟ್ಕೋತೀನಿ. ಬೇಕಾದ್ರೆ ಮೀಟರ್ ಕಸು ಕೊಡ್ಬೇಡಣ್ಣ, ಹಂಗೆ ಹೋಗ್ಬಿಡೋಣ ತಗೊಂಡು. ನನಗ್ ಬೇಕಲ್ಲ ಏನು ದುಡ್ಡು? ಯಾಕೆ? ಹೆಣ ಎತ್ಕೊಂಡು ಹೋಗಕ್ಕೆ. ಏನ್ 500 ರೂಪಾಯಿ ಕೊಡ್ತಾ ಇದೀಯಾ? ಕೊಲೆ ಕೇಸಲ್ಲಿ ಒಳಗಡೆ ಹೋದ್ರೆ ಶಿಕ್ಷೆ ಎಷ್ಟು ವರ್ಷ ಅಂತ ಗೊತ್ತು ತಾನೆ? ಬೇಡ ತಗೊಳ್ಳೆ. ಒಳಗಿನ ತೆಗಿಯ ಕೊಡಯ. ಇನ್ಮೇಲೆ ಗಿರಾಕಿ ನಡ್ಸುವಾಗ ಹುಷಾರಾಗತ್ಸು. ಬರಯ್ಯ. ನಾ ಬರಲ್ಲ. ನಿನ್ಯಾವನ್ ಕರೆದ್ರು? ಶಿವು ಬರಯ್ಯ. ಯಾವ ಶಿವ? ನೀನ್ ಹೆಣ ಅಲ್ವಾ? ಅಯ್ಯೋ ಕಳ್ಳನ್ ಮಕ್ಳ, ನನ್ಗೆ ಮೋಸ ಮಾಡ್ಬಿಟ್ರ? ನಮಗ್ ಮಾತ್ರ ನಿನ್ ಮೋಸ ಮಾಡ್ಬೋದಾ? ನಾನ್ ಯಾವಾಗ ಮೋಸ ಮಾಡ್ತೇನೆ? ಯಾರು ನೀವೆಲ್ಲ?
ಅದನ್ನ ನಾನು ಹೇಳ್ತೀನಿ. ಅಚ್ಚು ಅಲಿಯಾಸ್ ಆಟೋ ಅಚ್ಚು. ತಗೊಳ್ಳಿ ಸರ್. ಇದೆಲ್ಲ ನಮ್ ಡಿಪಾರ್ಟ್ಮೆಂಟ್ ಸೆಟಪ್. ಆಮೇಲೆ ಮಂಗ್ಯಾನಂತವನ ಮಾಮೂಲಿ ಒಬ್ಬ ಆಟೋ ಡ್ರೈವರ್ ಆಗಿ ಇಷ್ಟು ತಲೆ ಓಡಿಸ್ತಿ ಅಂತಂದ್ರ ಇನ್ನು ನಾವು ಡಿಪಾರ್ಟ್ಮೆಂಟ್ನಾಗಿದ್ದು ಎಷ್ಟು ತಲೆ ಓಡಿಸ್ಬಾರ್ದ. ಮರ್ಯಾದೆಗೆ ನನ್ನ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಐತಿಗೆ ಮೇಲ್ ಮಾಡ್ಬಿಡ್ತೀನಿ ನೋಡ್ರಿ. ಕರೆಕ್ಟ್ ಕರೆಕ್ಟ್ ಮಾಡು, ತಗೋ ಮಾಡು. ನನ್ನ ಮೊಬೈಲ್ ನಿಮ್ಮ ಹತ್ರ ಹೆಂಗ್ ಬಂತು? ನಿನ್ ಜೇಬಿಂದಾನೆ ತೆಗೆದ್ವಿ. ಲೇ ಮಬ್ಬರ್ಸಿ ಮಗನ, ಅದೆಲ್ಲ ಯಾವಾಗ್ಲೂ ಡಿಲೀಟ್ ಮಾಡಿ ಆಯ್ತು. ಇನ್ನೊಂದು ಸಾರಿ ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ಏನಾದ್ರೂ ನೀ ಈ ತರ ಆಟ ಆಡಿದ್ರೆ ನಿನ್ನ ಆಟೋನ ಎರಡು ಸೀಟ್ ಮಾಡ್ತೀನಿ ಮಗ. ಇಲ್ಲಣ್ಣ, ತಪ್ಪಾಯ್ತು, ಬಿಟ್ಬಿಡೋಣ. ಅಣ್ಣ ಅಣ್ಣ ಅಣ್ಣ, ಬರೀ ಕೈಲಿ ಮನೆಗೆ ಹೋದ್ರೆ ಹೆಂಡತಿ ಹೊಡಿತಾಳೆ. 200 ರೂಪಾಯಿ ಇದ್ರೆ ಕೊಡೋಣ. ಇದ್ ಮಾಡು ಗಾಡಿನ. ಅಯ್ಯಯ್ಯ ಬೇಡಣ್ಣ, ಮನೆಗೆ ಹೊಟ್ಟಬಿಡ್ತೀನಿ.